ಅವನ್ ತಂದಿರೋದಲ್ಲ ನಾನ್ ತಂದಿರೋದು. ಅಷ್ಟೊತ್ತಿಂದ ಅದನ್ನೇ ಹೇಳ್ತಾರೆ, ನಾನ್ ತಂದಿರೋದು. ಇನ್ನೂ 1 hour ಆಯ್ತಣ್ಣ. ಈ ಟಿವಿ ಯೂನಿಟ್ ಸ್ವಲ್ಪ ಚೇಂಜ್ ಮಾಡೋಣ, ಮತ್ತೆ ರೂಮ್ಗೆ ಒಂದೊಂದು ವೇಸು ಏನೇನು ಬಂದೈತೆ ಗೊತ್ತಿಲ್ಲ. ಬಟ್ ಈ ಫ್ಲವರ್ ಎಷ್ಟು ಚೆನ್ನಾಯ್ತಲ್ಲ. ಮುತ್ತಣ್ಣ ಅವರ ಅಣ್ಣನ ಮನೇಲಿ ಈಗ ಊಟ ಮಾಡುತ್ತಿದ್ದೇವೆ. ನೀವು ಡೈಲಿ ಬಿಸಿನೀರೇ ಕುಡಿಯೋದಾ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ಬ್ಲಾಗ್ಸ್. ಸೊ ಇವಾಗ ಚನ್ನಪಟ್ಟಣದಿಂದ ಮೈಸೂರಿಗೆ ಬಂದ್ವಿ. ಬಂದ ತಕ್ಷಣ ನೋಡಿ, ಇದ್ರೊಳಗಡೆ ಒಂದಷ್ಟು, ಇದೊಂದು, ಅಲ್ಲಿ ಎಲ್ಲ ಮಧು ಅವರು ಆರ್ಡರ್ ಮಾಡಿರೋದು ಎಲ್ಲ. ಮುತ್ತಣ್ಣಂಗೆ ಏನು ಇಷ್ಟೊಂದು OTP ಹೇಳ್ತವ್ರಲ್ಲ ಅಂತ ನಾನು ಎಲ್ಲ ಇವತ್ತು ಬಂದಿರೋದಾ? ಇವತ್ತು. ಸೊ ಇದು ಆಗಲೇ ಒಂದು ಪ್ಲೇಸ್ ಮಾಡಿಬಿಟ್ಟಿದ್ದಾಳೆ. ಇದು ಈ ಥರ ಇದೆ. ಲಾಸ್ಟಲ್ಲಿ ಫುಲ್ ಎಲ್ಲ ಇಟ್ಟಾದ್ಮೇಲೆ ಯಾವ ಥರ ಬರುತ್ತೆ ತೋರಿಸ್ತೀವಿ ಗೈಸ್. ಅದೊಂಥರ ಚೆನ್ನಾಯ್ತಲ್ಲ ಕೊಕ್ರೆ. ಗುಂಡನ್ ಕೂರಿಸ್ಬಿಡೋಣ ಒಂದಕ್ಕೆ. ಮೇಲ್ಗಡೆ ರೂಮ್ಗುವಾ ನೋಡ್ಬೇಕು, ಎಲ್ಲ ಒಟ್ಟಿಗೆ ಆರ್ಡರ್ ಮಾಡಿದ್ದೆ. ಈ ಟಿವಿ ಯೂನಿಟ್ ಸ್ವಲ್ಪ ಚೇಂಜ್ ಮಾಡೋಣ, ಮತ್ತೆ ರೂಮ್ಗೆ ಒಂದೊಂದು ವೇಸು ಏನೇನು ಬಂದೈತೆ ಗೊತ್ತಿಲ್ಲ. ಬಟ್ ಈ ಫ್ಲವರು ಎಷ್ಟು ಚೆನ್ನಾಯ್ತಲ್ಲ, ಒಂಥರ ಲೋಟಸ್ ಥರ. ಬಟ್ ಇದ್ರಲ್ಲಿ ಪಿಂಕ್ ಇಷ್ಟಪಟ್ಟಿದೆ, ಅದು ಔಟ್ ಆಫ್ ಸ್ಟಾಕ್ ಆಗೋಯ್ತು. ಇದು ಒಂಥರ ಡಿಫ್ರೆಂಟ್ ಆಗೈತೆ. ಯಾವ ವೇಸಿಗೆ ಏನು ಅಂತ ನೋಡಿಲ್ಲ. ಮೇಲ್ಗಡೆ ಒಂದು ವೇಸ್ ಐತೆ, ಅದಕ್ಕೂ ಇಟ್ಟು ನೋಡಬೇಕು. ಇದಕ್ಕೆ ಚೆನ್ನಾಗಿದಾ? ಇದು ಇದೊಂಥರ ಯೂನಿಕ್ ಚೆನ್ನಾಗಿದೆ. ಇದಕ್ಕೆ ನೀರು ಹಾಕ್ಬಿಟ್ಟು ಒಂದೇ ಒಂದು ಲೀವ್, ರಿಯಲ್ ಪ್ಲಾಂಟ್, ಮನಿ ಪ್ಲಾಂಟ್, ಒಂದೇ ಒಂದು ಮನಿ ಪ್ಲಾಂಟ್ ಹಾಕಿದ್ರೆ ಚೆನ್ನಾಗಿ ಬೆಳ್ಕೊಂಡು ಹೋಗುತ್ತೆ. ಚೆನ್ನಾಗಿದೆ. ಆನೆ ಮಾತ್ರ ಬಿಡಲ್ಲ, ಎಲ್ಲೋದ್ರು ಆನೆ. ಎಲ್ಲೋ ಇತ್ತಲ್ಲ ಎಷ್ಟೊಂದು, ಇಲ್ಲಿ ಕಾಣಿಸ್ತೇನೆ ಇಲ್ಲ. ಎಲ್ಲ ದೇವ್ರನ್ನೆಲ್ಲ ಅಜ್ಜಿ 2 ಎತ್ಕೋದ್ರು, ಅಲ್ಲೆಲ್ಲ ಇತ್ತು, ಇಲ್ಲೂ ಇತ್ತು, ಎಲ್ಲ ಕಾಣಿಸ್ತಿಲ್ಲಪ್ಪ. ಇಲ್ಲೊಂದಿದೆ. ದೃಷ್ಟಿದು ಆನೆದು, ಅದು ದೃಷ್ಟಿ ಆಗ್ಬಾರ್ದು ಅಂತ. ಇನ್ನೆರಡು ಬಾಕ್ಸ್ ಉಳಿದಿದೆ ಗೈಸ್. ಇದೇನೋ? ಇದು ಮಾಮೂಲಿ ಏನಾದರೂ ಹ್ಯಾಂಗ್ ಮಾಡೋಕ್ಕೆ ಸ್ಟಿಕ್ಕರ್ಸ್. ಆಮೇಲೆ ಇದೊಂದು ಪಾಟ್, ಈ ಥರದೊಂದು ಪಾಟು. ಇನ್ನೊಂದು. ಇವಾಗ ಅಡಿಗೆ ಮಾಡುತ್ತಿದ್ದಾರೆ. ಏನು ಮಾಡ್ತಿದ್ಯಾ? ಟೊಮೆಟೊ ಬಾತ್, ಕ್ವಿಕ್ ಟೊಮೊಟೊ ಬಾತ್ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ ಪಟ ಅಂತ. ಬಾತ್ಗೆ ಇದಾಗ್ತಾರಾ? ಅವರೆಕಾಳು, ತೊಗರಿಕಾಳು, ಅವರೆಕಾಳು. ಅದು ತೊಗರಿಕಾಳು ಸೀಸನ್ ಅಲ್ವಾ, ಅದಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಬಟಾಣಿ ಯಾವಾಗಲೂ ಯೂಸ್ ಮಾಡ್ತಾ ಇರ್ತೀವಿ. ತೊಗರಿಕಾಳು ಎಲ್ರಿಗೂ ಇಷ್ಟ. ನಿಮಗೂ ಇಷ್ಟ ತಾನೆ? ನನಗೂ ಇಷ್ಟ, ಎಲ್ರಿಗೂ ಇಷ್ಟ, ನನಗೂ ಇಷ್ಟ. ಅದಕ್ಕೆ ತೊಗರಿಕಾಳು ಹಾಕ್ತಾ ಇದ್ದೀನಿ. ಇವಾಗ ಟೊಮೆಟೊ ಬಾತ್ ರುಬ್ಬಿ ಮಾಡೋ ಅಷ್ಟೆಲ್ಲ ಟೈಮ್ ಇಲ್ಲ, ಹಂಗಾಗಿ ಎಲ್ಲ ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಇದಕ್ಕೆ ಟರ್ಮರಿಕ್ ಪೌಡ್ರ್ ಒಂದು ಸ್ವಲ್ಪ ಹಾಕಬೇಕು. ಇವಾಗ ತೊಗರಿಕಾಳು ಮತ್ತು ಪಲಾವ್ ಐಟಮ್ಸ್ ಎಲ್ಲ ಹಾಕಿದ್ದೀನಿ. ಇದಾದ ಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿನ ಜಜ್ಕೊಂಡ್ಬಿಟ್ಟಿದ್ದೀನಿ, ವೇಸ್ಟ್ ಮಾಡ್ಕೊಂಡಿಲ್ಲ. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಎಲ್ಲನೂ ಫ್ರೈ ಕೊಟ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಅಷ್ಟೇ. ನೀರು ಕ್ಲೋಸ್ ಮಾಡಿದ್ರೆ ಅಕ್ಕಿ ಹಾಕ್ಬಿಟ್ಟು ಟೊಮೆಟೊ ಬಾತ್ ತಿನ್ನಲು ಸಿದ್ಧ. ಇಷ್ಟು ಬೇಗ ಆಗೋಯ್ತಾ? ಹಾಕ್ಕೊಡಿ. ಸ್ವಲ್ಪ ಸಿದ್ಧ ಅಂದ್ರಲ್ಲ, ಹಾಕ್ಕೊಡಿ. ಅದೆಲ್ಲ ಪ್ರಾಸೆಸ್ ಆದಮೇಲೆ. ಓಕೆ, ಇಷ್ಟೇನಾ? ಈಸಿ ಗೈಸ್, ನಮ್ಮಂಥವ್ರು ಮಾಡ್ಬೋದು. ಫೋಟೋ ಹಾಕಿ ತೋರಿಸ್ಲೇ ಇಲ್ಲ ಗೈಸ್. ನೋಡಿ, ಇದೊಂದು ಫೋಟೋ, ಸ್ವಲ್ಪ ನಮ್ಮಣ್ಣ ಕಟ್ಟಾಗ್ಬಿಟ್ಟಿದ್ದಾನೆ. ಇದೊಂದು ಫೋಟೋ. ಇವಾಗ ಸದ್ಯಕ್ಕೆ ಈ ಗಾಜು ಪಕ್ಕ ಹಾಕಿದ್ದಾಳೆ. ಇಲ್ಲೊಂದು ಹುಕ್ಕಿತ್ತು ಅಂತ. ಇದು ಆ್ಯಕ್ಚುಲಿ ರೂಮ್ಗೆ ಅಂತ ಪ್ಲ್ಯಾನ್ ಮಾಡಿದ್ದು. ನಿಖಿಲ್ ರವೀಂದ್ರ ಅವರು ಕೂತಿದ್ದಾರೆ. ಇಲ್ಲಿ ಮಧು ವಿಡಿಯೋ ಸೇವ್ ಆಗ್ತಾ ಇದೆ. ಹಾಯ್. ಹಲೋ. ಬಾತ್ ಮಾಡ್ತಾ ಇದ್ದಾರೆ. ತಿನ್ನಕ್ಕೆ ರೆಡಿನಾ? ನಾನು ಹೇಳಿದ್ದು. ನೀನು ಹೇಳಿದ್ದಾ? ಓಕೆ. ಗುಂಡಾ, ಚಿಕನ್ ಅಲ್ಲಮ್ಮ. ಏನು ಇವರು ಇವತ್ತು ಚಿಕನ್ ಮಾಡಿಲ್ಲ ಅನ್ಕೋತವನೆ. ಚಿಕನ್ನೇ ಅನ್ಕೊಂಡವನೆ, ಅದಕ್ಕೆ ಮುಂದೆ ಕೂತವನೆ. ಹೇಗಿದೆ? ಸೂಪರ್ ಅಂತೆ. ನಿಜ. ನೋಡಿ ಗೈಸ್, ತಾಲಿ ಎಲ್ಲ ತೆಗೆದುಬಿಟ್ಟಿದ್ದಾರೆ. ಅಂದರೆ ಅರ್ಶಿಣದ ದಾರ ನೋಡಿದ್ದೀರಾ ಬ್ಲಾಗು ಎಲ್ಲ ಒಂಥರ ಬೋಳ್ ಅನ್ನಿಸ್ತಾ ಇದೆ. ಕೈಯಲ್ಲಿ ಬಳೆ ತುಂಬ್ಕೊಂಡಿದ್ಲು, ಅರ್ಶಿಣದ ದಾರ ಇತ್ತು,
ಏನೋ ಮಿಸ್ಸಿಂಗ್ ಥರ ಅನಿಸ್ತಿದೆ ಈಗ. ನಾರ್ಮಲ್ ಹೇಗಿದೆ ನಿಂತಿಂದ? ಇಲ್ಲ, ಅಫ್ಕೋರ್ಸ್ ಚೆನ್ನಾಗಿರುತ್ತೆ ನೀವು ಮಾಡಿದ್ದೀರಾ ಅಂದರೆ. ಥ್ಯಾಂಕ್ ಯು. ಅಪ್ಪು ಬರ್ತಾ ಇದ್ದಾನೆ ಇವತ್ತು ಕಾರಲ್ಲಿ. ಯಾಕೆ ಅಂದರೆ ಅವ್ನಿಗೊಂದು ಸ್ವಲ್ಪ ಹುಷಾರಿಲ್ಲ, ಹಂಗಾಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಿಶಾ ಮಲಗಿದ್ದಾಳೆ, ಸ್ವಲ್ಪ ಯಾಕೋ ಡಲ್ ಆಗಿದ್ದಾನೆ. ಸೊ ಅವನಿಗೆ ಕಾಲು ಮೇ ಬಿ ನೋವು ಬಂದಿದೆ ಅನಿಸುತ್ತೆ, ಓಡಾಡೋಕ್ಕೂ ಒಂದು ಸ್ವಲ್ಪ ಕಷ್ಟಪಡ್ತಾ ಇದ್ದಾನೆ. ಸೊ ಹಂಗಾಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಂತ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಚಂಪ ಮಾಡಿ ಕಾಲ ಬರ್ತಿದ್ದೀವಿ ಮಗನೇ, ಅಲ್ಲಿ ಹಾಯ್ ಮಾಡ, ಅಲ್ಲಿ ಹಾಯ್. ಡೋರ್ ಚಂಪಮ್ಮ ಭಯ ಅವನಿಗೆ. ಸೊ ಇವಾಗ ನಾವು ತೊಗರಿ ಕಾಳು ಎಡಿತಾ ಇದ್ದೀವಿ. ಸ್ವಲ್ಪ ಇತ್ತು ಕಾಳು, ಎಲ್ರಿಗೂ ಸಾಕಾಗಲ್ಲ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ತಗೊಂಡ್ಬಂದ್ವಿ. ತರಕಾರಿ ಎಲ್ಲ ಶಾಪಿಂಗ್ ಮಾಡಿಕೊಂಡು ಒಳಗಡೆ ಒಬ್ರು ಯಾರೋ ನೆಕ್ಸ್ಟ್ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಏನು ಸ್ಪೆಷಲ್ ಅಂದರೆ ಗೈಸ್, ಸೊ ನಮ್ಮ ಅಣ್ಣ ನಮ್ಮ ಅತ್ತಿಗೆದು 1 ಮಂತ್ ಆ್ಯನಿವರ್ಸರಿ. ಹಾಗಾಗಿ ಅದ್ರ ಪ್ರಯುಕ್ತ ಇವತ್ತು ನಮ್ಮಣ್ಣ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿಗೆ ಅಂತ ನೋಡ್ತಾ ಇರಿ. ಸೊ ಇವಾಗ ಹೊರಡುವ ರೆಡಿಯಾಗಿದ್ದಾರೆ. ಟೈಮ್ ಆಲ್ರೆಡಿ 3:30 ಆಗಿದೆ. ಅಲ್ಲಿಗೆ ಹೋಗೋಕ್ಕೆ 4 ಅವರ್ಸ್ ಬೇಕು ಗೈಸ್. ಎಲ್ಲ ಸಡನ್ನಾಗಿ ಪ್ಲಾನ್ ಮಾಡಿಬಿಟ್ಟು ಬೆಳಿಗ್ಗೆ ಕೂತಿದ್ರು ಎಲ್ಲರೂ. ಎಲ್ಲರೂ ಹೋಗೋಣ ಹೋಗೋಣ. ಎಷ್ಟು ಪ್ಲೇಸ್ ಪ್ಲಾನ್ ಮಾಡಿರೋದು? ಲಾಂಗ್ ಹೋಗ್ಬೇಕಿತ್ತು ಆ್ಯಕ್ಚುಲಿ. ಮತ್ತೆ ನಾವು ಇನ್ನೊಂದು 3-4 ಡೇಸಲ್ಲಿ ನಮ್ಮದು ಪ್ರಾಪರ್ ಹನಿಮೂನ್ಗೆ ಹೋಗ್ತಾ ಇದ್ದೀವಿ. ಹಂಗಾಗಿ ಲಾಂಗ್ ಹೋಗಿ ಮತ್ತೆ ಬರೋಕ್ಕಾಗಲ್ಲ, ಟಯರ್ಡ್ ಆಗ್ಬಿಡುತ್ತೆ ಅಂತ ಶಾರ್ಟ್ ಇವತ್ತು ಹೋಗಿ ನಾಳೆ ಬರೋಂಥ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಗಮ್ಮಂತೈತಿ ಈಗ, ಗಬ್ಬುಡಿತಿದ್ದಾಗಲೇ ಕಾರ್ ಫ್ರೆಶ್ನರ್ ಹಾಕೋದಕ್ಕೆ. ಚಂಪು ಹಿಂದೆ ನೆನ್ನೆ ಕೂತು ಎಲ್ಲ ಕೂದಲು ಮಾಡ್ಬಿಟ್ಟಿದ. ಮುತ್ತಣ್ಣ ರೆಡಿ. ಮುತ್ತಣ್ಣ ಖುಷಿ ಮುತ್ತಣ್ಣಂಗೆ. ನೀವು ಅಣ್ಣನ ಮೀಟ್ ಮಾಡ್ತಿದ್ದೀರಲ್ಲ. ಎಸ್, ಲೆಟ್ಸ್ ಗೋ. ನಮ್ಮ ಅಣ್ಣಂಗೆ ಸ್ಪೆಷಲ್ ಬೂಸ್ಟ್ ಮಾಡಿಸ್ಕೊಂಡು ತಗೊಂಡು ಹೋಗ್ತಾ ಇದ್ದೀವಿ. ಮುತ್ತಣ್ಣ ಇಲ್ಲೇ ಪ್ಯಾಕೆಟ್ ಹೊಡೆದು ಇಲ್ಲೆಲ್ಲ ತಗೊಂಡು ಅವನಿಗೆ ಇಷ್ಟ ಹಾಲ್ಗೆ 1 ಪ್ಯಾಕೆಟ್ ಬೂಸ್ಟ್ ಬೇಕಂತೆ. ಅವನಿಗೆ ಇದು ಏನೋಪ್ಪ ಪ್ರೂಫು ಕುಡಿತಾವನೆ ಗೊತ್ತಿಲ್ಲ ನಂಗಲ್ಲಪ್ಪ. ನಾನು ಗೈಸ್ ಇದನ್ನ ತಿಂದಿದ್ದೀನಿ. ಮಧು ಅವರು ಒಂದು ಕಾಫಿ ಕುಡಿದಿದ್ದಾರೆ. ಏಕೆ ಹೆದರ್ಕತ್ತವಳೆ? ನಮ್ಮ ಅಣ್ಣ ಮೊಟ್ಟ ಮೊದಲ ಬಾರಿಗೆ ಹಾಲು ಕುಡಿತಾ ಇದ್ದಾರೆ. ಬೂಸ್ಟ್ ಹೇಗಿದೆ? ನಂಗೆ ಅಣ್ಣ ಒಂದು ಬೂಸ್ಟ್ ಪ್ಯಾಕೆಟು. ಇದು ಇನ್ನೊಂದು ಪ್ಯಾಕೆಟ್ ಮಾತ್ರ, ಬೇಡ ಚೆನ್ನಾಗೈತಾ? ನಂದು ಹಾಗೆ ಹೋಯ್ತು. ಎಸ್, ಇವಾಗ ನಾವು ಗುಂಡ್ಲುಪೇಟೆ ಮೇನ್ ರೋಡಲ್ಲಿ ಇದ್ದೀವಿ. ಇನ್ನು ಎಷ್ಟು ಅವರು? ಇನ್ನೂ 1.5 ಅವರ್ ಇದೆ ಗೈಸ್. ಓಕೆ, ನಾವಿವಾಗ ಬಂಡೀಪುರ ಫಾರೆಸ್ಟ್ ಮುಗಿಸ್ಕೊಂಡು ಇವಾಗ ಯಾವ ಫಾರೆಸ್ಟು? ಬಂಡೀಪುರ ಫಾರೆಸ್ಟ್. ಮುದುಮಲೈ. ಒಂದು ಟೈಗರು ಕಾಣಲಿಲ್ಲ. ಇದು ಗಂಡು ಟೈಗರು, ಇದು ಹೆಣ್ಣು ಟೈಗರು. ನಾನು ಸಿಂಹ. ಅಲ್ಲಿ ಗೈಸ್ ಚೆಕಿಂಗ್ ಮಾಡಿದ್ರು, ಇದೆಲ್ಲ ಓಪನ್ ಮಾಡಿ ಏನು ಸಿಕ್ಕಿಲ್ಲ, ಡಿಸಪಾಯಿಂಟ್ ಆಗೋಯ್ತು. ನಮ್ಮ ಮೇಕಪ್ ಐಟಮ್ಸ್ ಅನ್ನ ತೆಗೆದ್ಬಿಟ್ಟು ಮೇಕಪ್ ಐಟಮ್ಸ್ ಅಂತ ಹೇಳ್ತಾ ಇದ್ರು ಗೈಸ್. ಎಲ್ಲ ಕೆದ್ರಿ ಇಟ್ಬಿಟ್ರು. ಒಂದು ಆನೆನೂ ಸಿಗ್ಲಿಲ್ಲ ಗೈಸ್. ನಂಗೆ ಆಸೆ ಏನು ಗೊತ್ತಾ, ಆನೆ ಬಂದು ಮಧ್ಯ ಬರ್ಬಿಡ್ಬೇಕು, ಒಟ್ಟೋರ್ಸ್ಕೊ ಬರ್ಬೇಕು. ನಮ್ಮ ಅಣ್ಣ ಹೆಂಗ್ ಓಡಿಸ್ತಾನೆ ಅಂತ ನೋಡ್ಬೇಕು. ಸಾಕಣ ಹೆಂಗೈತೆ ನೋಡಿ ಗೈಸ್, ಭಯಂಕರವಾಗೈತೆ. ಎಲ್ಲ ಜಿಂಕೆ ಕಡೆ ಇಲ್ಲಿ ಎಲ್ಲಿಗೆ ಹೋಯ್ತವೆ? ಎಲ್ಲ ಮನೆಗೆ ಹೋಗ್ತವೆ. ಇನ್ನೂ ಊಟ ಮಾಡ್ತಾವಲ್ಲ. ಕ್ವಾಣ ನೋಡಿ ಗೈಸ್, ಕ್ವಾಣನೇನಾ ಇದು? ಹಸು ಥರನೇ ಐತೆ, ಸ್ವಲ್ಪ ದೊಡ್ಡದಾಗೈತೆ ಅಷ್ಟೇ. ಈ ಕಾಡು ಬೆಳಿಗ್ಗೆ ನೋಡೋಕ್ಕೆ ಎಷ್ಟು ಚೆನ್ನಾಗಿ ವಾವ್ ಅನ್ಸುತ್ತೆ.
ನೈಟ್ ನೋಡೋಕೆ ಎಷ್ಟು ಭಯಂಕರವಾಗಿ ನಿಂತರಾಯ್ತಣ್ಣ. ನಾವಿವಾಗ ನಿಲ್ಸಿದ್ದೀವಿ. ಬಜ್ಜಿ, ಬೋಂಡ, ಏನದು ಆಲೂಗಡ್ಡೆ ಬಜ್ಜಿ ಮತ್ತೆ ಕಾಫಿ ಕುಡಿಯೋಕೆ ನಿಲ್ಸಿದ್ದೇವೆ. ತಿನ್ಕೊಂಡು ಇವಾಗ ಹೋಗೋದು. ಇನ್ನೂ 1 ಅವರ್ ಆಯ್ತಣ್ಣ. ಅವಾಗಲೇ 1 ಅವರ್ 1.5 ಅವರ್ ಅಂದ್ರು. 2 ಅವರ್ಸ್ ಆದ್ಮೇಲೆ ಇನ್ನೂ 1 ಅವರ್ ಓಕೆ ಬೈ. ನಾನು ಮುತ್ತಣ್ಣ 1 ಕಿಲೋಮೀಟ್ರ್ ಅಲ್ವಣ್ಣ? 1 ಕಿಲೋಮೀಟ್ರು ಅವರು ಕಾರಲ್ಲಿದ್ದರು. ಒಂದು ಕೇಕ್ ಕಟ್ ಮಾಡ್ಸೋಣ ಚಿಕ್ಕದು ಅಂದ್ಬಿಟ್ಟು ಬೇಕ್ರಿ ನೋಡಿದೆ. ನಿಲ್ಲಿಸಿ ಅಂದ್ಬಿಟ್ಟು ಬರ್ದ್ಬಿಡೋಣ. ಬರೀತಿರಲ್ಲ 1 ಮಂತ್ ಆ್ಯನಿವರ್ಸರಿ. ಅಷ್ಟು ಬರೆಯೋಕೈತದಲ್ಲಿ ಚಳಿ ನಡುಕ್ತಾಳೆ ನೋಡಿ. 1 ಮಂತ್ ಆ್ಯನಿವರ್ಸರಿ ಬರಿಬೋದಾ ಕೇಳಿ. 1 ಮಂತ್ ಆ್ಯನಿವರ್ಸರಿ ನಾವು ಹೇಳಿದ್ರು ನಾವು ಅವಳೆ ಒಳಗಡೆ ಹಂಗೆ ಮೆತ್ಬಿಡ. ಮೆತ್ಬಿಡಿ. ಯಾವ್ರವರು? ಮೈಸೂರು. ಮೈಸೂರು ಫೈನಲಿ ಏನಣ್ಣ ಮಾಡೋಣ. ನಾವಿವಾಗ ಇದ್ದೇವೆ ಮುತ್ತಣ್ಣ ಅವರ ಅಣ್ಣನ ಮನೇಲಿ. ಸೊ ನಾವು ಬಂದಿರೋದು ಇಲ್ಲಿಗೆ ಅಂದರೆ ನನ್ನ ಈ ಅವಸ್ಥೆ ನೋಡ್ರೆ ಗೊತ್ತಿತ್ತಲ್ವ. ಚಳಿ 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 ಚಳಿ. ಊಟಿಯಿಂದ ಇಲ್ಲಿಗೆ ಸ್ವಲ್ಪ ದೂರ. ಮೈಸೂರು 6 ಅವರ್ಸ್ ಜರ್ನಿ. ಅಲ್ಲಿಂದ ಹೆವಿ ಕಷ್ಟ ಆಯ್ತು. ಯಾವುದೋ ಅಂದಾಜಲ್ಲಿ ಕರ್ಕೊಂಡ್ ಬಂದವ್ರೆ ಮುತ್ತಣ್ಣ. ಒಂದಷ್ಟು ಇದಿಲ್ಲ, ಲೈಟ್ಸ್ ಇಲ್ಲ, ಏನೂ ಇಲ್ಲ, ಕಾರ್ ಲೈಟ್ ಅಷ್ಟೇ. ಸೊ ನಾವು ಬಂದಿದ್ದೀವಿ ಊಟಿಗೆ. ಅವ್ರ ಮನೆ ರೂಟೇ ಗೊತ್ತಿಲ್ಲ, ಬಂದವರಂತೆ. ಒಂದೇ ಸರಿ ಎಸ್. ಅಂದಾಜಲ್ಲಿ ಗೆಸ್ ಮಾಡ್ಕೊಂಡು ನಾವು ಒಂದು ಕೂರ್ಗ್ಗೆ ಮದ್ವೆಗೆ ಹೋಗಿದ್ವಿ ನೋಡಿ, ಮುತ್ತಣ್ಣವ್ರ ಅಣ್ಣಂದು ಅಂತ. ನೋಡಿ ಅವ್ರದ್ದೇ ಮನೆಗೆ ಬಂದಿರೋದು. ಅವರು ಇಲ್ಲೇ ವರ್ಕ್ ಮಾಡ್ತಾ ಇರೋದು. ಸೊ ಇವತ್ತು ಇವ್ರ ಮನೇಲಿದ್ದು ನಾಳೆ ಊಟಿನೆಲ್ಲ ನೋಡಿಕೊಂಡು ಹೋಗ್ಬೋದು. ಬಸ್ ಚಳಿ ಚಳಿ. ನಂಗೆ ಚಳಿನೇ ಅನಿಸ್ತಾ ಇಲ್ಲಪ್ಪ. ರೈಸ್ ಬರೀ ಕಾಲಲ್ಲಿ ನಡೆಯೋಕ್ಕೆ ಆಗಲ್ಲ. ಇಲ್ಲಿ ನೋಡಿ ಎಲ್ಲ ನೀರು ಬರ್ತಾ ಐತೆ ನೆಲದಲ್ಲಿ. ಮುತ್ತಣ್ಣ ಮೈಸೂರಿಂದ ಅದು ಯಾವ್ಯಾವ ಗಲೀಜಿತ್ತು ಆ ಚಪ್ಪಲಿಲಿ ಎಲ್ಲ ಮೆತ್ಕೊಂಡು ಬಂದ್ಬಿಟ್ಟವ್ರೆ. ಗೊತ್ತಿಲ್ಲ ಗೈಸ್, ಆದರೂ ನಮ್ಮ ಅಣ್ಣಂಗೆ ಗೊತ್ತು, ಡ್ರೂ ಮಾಡ್ತಾವನೆ. ಇಟ್ಕೊಂಡು ಇಲ್ಲಿ ನೆಸ್ಕೊಂಡು ತಗೊಂಡೋಗೋಣ ಅಂತ. ಇಲ್ಲೇ ಗೈಸ್ ಚೂರು ಸರ್ಪ್ರೈಸ್ ಕೊಡಿ. ಅವನ್ ತಂದಿರೋದಲ್ಲ, ನಾನ್ ತಂದಿರೋದು. ಅಷ್ಟೊತ್ತಿಂದ ಅದನ್ನೇ ಹೇಳ್ತಾವ, ನಾನ್ ತಂದಿರೋದು ಹೇಳ್ತವನ. ನಾನು ಅಷ್ಟು ಸರ್ಪ್ರೈಸ್ ಅಲ್ಲಿ 1 ಕಿಲೋಮೀಟರ್ ನಡ್ಕೊಂಡು ಹೋಗಿ ಓಡ್ಕೊಂಡು ಹೋಗಿ ತಂದಿದ್ದೀನಿ. ಇಲ್ಲ 2ನೇ ತಿಂಗಳು, 3ನೇ ತಿಂಗಳು, 4ನೇ ತಿಂಗಳು ಟ್ರೀಟ್ ಕೊಡಿಸ್ತಿದ್ರೆ ಮಾಡಿಸ್ತಾನೆ ಇರೋದು. ಇದೆಲ್ಲಿ ಹ್ಯಾಪಿ 1 ಮಂತ್. ಓ ಇಡೀ ಕಟ್ ಮಾಡಿ ಇಬ್ರದ್ದು. ಅವಳದ್ದು ಒಬ್ಳದೇ ಅನ್ಕೊಬಿಟ್ಟಿದ್ಯಾ? ನಾನು ಹುಡುಗಿರ್ ಮಾತ್ರ ಕಟ್ ಮಾಡ್ಬೇಕು ಅನ್ಕೊಂಡೆ. ಮರ್ತೋಗೋರ್ ಮದುವೆ ಆಗಿದ್ದೀನಿ ಅಂತ. ನಿಮ್ದು ಎಷ್ಟು ತಿಂಗಳಾಯ್ತು? ನಮ್ದು 7 ತಿಂಗಳಾಯ್ತಾ? ಒಂದನ್ನ 7 ಮಾಡ್ಬಿಡೋಣ. ಇನ್ನು ಥ್ಯಾಂಕ್ ಯು ನಿಶಾ. ಜಾಸ್ತಿ ನಾನೇ ದುಡ್ಡು ಕೊಟ್ಟು ಕಳ್ಸಿದ್ದು, ನಂದು ಪ್ಲಾನು. ಅವಳು ನೋಡಿದ್ರೆ ನಂದು ಅಂತಾಳೆ, ಇವ್ರು ನೋಡಿದ್ರೆ ನಂದು ಅಂತಾಳೆ. ಅವ್ಳ ಮನ್ಸು ಮುಟ್ಕೊಂಡು ಹೇಳಕ್ಕೆ ಬಾ ಬನ್ನಿ, ಕೇಕ್ ತಗೊಳ್ಳಿ. ತಿನ್ಸಿಲ್ಲ ಐತೆ ನೋಡು. ತಿನ್ನು. ಫುಲ್ ಹಾಕ್ಬೇಕಾ? ಆಗಲಿಲ್ಲ ಆ್ಯಕ್ಚುಲಿ. ನನಗೆ 1 ತಿಂಗಳು ಲೀವೇ ಮುಗಿದೋಗಿತ್ತು ನನಗೆ, ನನ್ನ ಮದುವೆಗೆ ಹಾಕೊಂಡು. ಫುಲ್ ಈ ವರ್ಷ ಫುಲ್ಲು ನನಗೆ ಲೀವೇ ಇಲ್ಲ. ನೆಕ್ಸ್ಟ್ ಇಯರೇ ನನಗೆ ಲೀವ್ ಸಿಗೋದು.
ಬನ್ನಿ ನಮ್ಮ ಮನೆಗೆ ಫ್ರೀ ಮಾಡ್ಕೊಂಡು ಓಕೆ ಓಕೆ ತಗೊಳ್ಳಿ ನಾಳೆ ತಿನ್ನಿಸ್ತೀನಿ ನಿಮಗೆ ಯಾಕೆ ಸರಿ ಕೇಕ್ ತಗೊಳ್ಳಿ ಅಲ್ಲಿ ತಗೋದಾರಲ್ಲ ಮುಟ್ಟಣ ಹೋಗೋಣ. ಹಾಂ ನಾನು ಹಿಂಗೆ ಗೊತ್ತದೆ ನಿಂಗೆ ನಂಗೆ ದೊಡ್ಡ ಪೀಸು ನನಗೆ ಎಷ್ಟು ಬೇಡ ನೀನು ಮೆತ್ತಿದ್ಯಾ ಎದ್ರುಕೊಳ್ಳಿಲ್ಲ ಗ್ರಿಪ್ ಸಿಕ್ಕಿಲ್ಲ ನನಗೆ ಮನೆಯಲ್ಲ ಗಲೀಜಾಗ್ತದೆ ಪ್ಲೇಟ್ ಬೇಕಾ ಸಾಸ್ ಬೇಕಾ ಚೆನ್ನಾಗೈತಲ್ಲ ಕೇಕು? ಚಳಿ ಗೈಸ್ ನೋಡಿ ಎಂಥ ವೆದರಲ್ಲಿ 1 ಮಂತ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡಿದ್ದೀವಿ ಅಲ್ವಾ ಮುಟ್ಟಣ? ಮೆಮೊರೇಬಲ್ ಆಗಿರುತ್ತೆ. ಮುತ್ತಣ್ಣವ್ರ ಮನೆಗೆ ಹೋಗಿದ್ವಿ, ಅಣ್ಣನ ಮನೆಗೆ ಹೋಗಿದ್ವಿ, ಕಟ್ ಮಾಡಿದ್ವಿ. ಎಸ್ ಅಂತ ತೊಳಿ ಮುಟ್ಟಣ. ಒಂದು ರೌಂಡು ನಾನು ಫುಲ್ ಹಾಕಿದ್ದೀನಿ. ಈಗೇನು ಅಷ್ಟಲ್ಲಿ ಹಿಡಿತಿಲ್ಲ, ಸ್ವಲ್ಪ. ಫುಲ್ಲಾಮ್ಸ್ ಹಾಕಿದೀವಲ್ಲ ಗೊತ್ತಾಗಲ್ಲ. ಹಾಂ, ಈಗ ಊಟ ಮಾಡುತ್ತಿದ್ದೇವೆ. ನೀವು ಡೈಲಿ ಬಿಸಿನೀರೇ ಕುಡಿಯೋದಾ? ಬಿಸಿನೀರು, ಬಿಸಿ ಬಿಸಿ ನೀರು ಹೇಗಿದೆ? ಜೀರೆ ಪಕ್ಕ ಮಾಡಿರೋದ್ರಿಂದ ತುಂಬ ಚೆನ್ನಾಗಿದೆ. ಸಾಂಬಾರ್, ಅನ್ನ ಮಾಡಿರೋದು ಇನ್ನೂ ಅದ್ಭುತವಾಗಿದೆ. ಇದ್ಯಾರು ಮಾಡಿರೋದು? ಇಬ್ರು ಸೇರಿ ಮಾಡಿರೋದು. ಹೆಂಗೈತಣ್ಣ? ಚೆನ್ನಾಗಿದೆ. ನಿಮ್ಮ ಕಡೆ ಊಟ ಮಾಡ್ತಿದ್ದೀರಾ? ಹ್ಞೂ